ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕನ್ನಡ ಪರೀಕ್ಷೆ ತುಂಬ ಚೆನ್ನಾಗಿ ಬರೆದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ತುಂಬ ಸರಿ ಬಂದಿರೋ ಪ್ರಶ್ನೆಗಳೇ ಕೇಳಿದರು, ಸುಲಭವಾಗಿತ್ತು. ಮಾಡೆಲ್ ಪೇಪರ್ಸಲ್ಲಿ ಏನು ಇದ್ವೋ ಆ ಪ್ರಶ್ನೆಗಳೇ ಮತ್ತೆ ಪುನರಾವರ್ತನೆ ಆಗಿದ್ದೋ. ಪ್ರಶ್ನೆ ಪತ್ರಿಕೆ ನೋಡಿ ತುಂಬ ಖುಷಿ ಆಯಿತು. ಅದ್ರ ಜೊತೆಗೆ ನಾನು ಮುಖ್ಯವಾದಂಥ ಪ್ರಶ್ನೆಗಳು ಅಂತ ಏನು ವಿಡಿಯೋ ಮಾಡಿ ಹಾಕಿದ್ನೋ ಆ ಎಲ್ಲ ಪ್ರಶ್ನೆಗಳು ಬಂದಿದ್ದಾವೆ ಅಂತ ಅನ್ನೋದು ಇನ್ನೊಂದು ಕಡೆ ಸಂತೋಷ ಆಗ್ತಾ ಇದೆ. ಈ ವಿಡಿಯೋ ಮಾಡಿ ಹಾಕಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತಾ ಇದೆ. ನಿನ್ನೆ ನಾನು ಏನು ಗ್ರಾಮರ್ ಹಾಕಿದ್ನೋ ಆ ಗ್ರಾಮರ್ ಪ್ರಶ್ನೆಗಳು ಸಹಿತ ಬಂದಿದ್ದಾವೆ. ಪತ್ರಲೇಖನ, ಪ್ರಬಂಧದ ವಿಷಯನೂ ಸಹಿತ ಬಂದಿದೆ, ನೀವು ಗಮನಿಸ್ಬೋದು. ಈಗ ಇವತ್ತಿನ ಪೇಪರು ನಮ್ಮ ಕಣ್ಮುಂದೆ ಇದೆ. ಇದಕ್ಕೆ ಉತ್ತರಗಳನ್ನು ತಿಳ್ಕೊಳ್ಳೋಣ. ನೋಡಿ, ಮಲ್ಟಿಪಲ್ ಚಾಯ್ಸು 10 ಕ್ವಶನ್ ಏನಿದ್ವೋ ಅದರಲ್ಲಿ ಪದ್ಯ ಭಾಗದಲ್ಲಿ ನೋಡಿ, ಇದರಿಂದ ಪರಿಮಳವನ್ನು ಅರಿಯಬಹುದು ಪುಷ್ಪದಿಂದ. ಪ್ರಶ್ನೆ ಇದು ನೇರವಾಗಿ ಕೇಳಿದ್ದಾರೆ. ಎರಡನೇ ಪ್ರಶ್ನೆ, ಚಿಗುರೆಂದು ಮೆಲೆಬೇವು ಸ್ವಾದಬಹುದೇ, ಚೇಳ್ ಚಿಕ್ಕದೆಂದು ಅಳ್ಕರಿಂ ತೆಗೆಯಲ್ ಕಚ್ಚದೆ, ಪಾಲನೂಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ, ಕಗಮಂ ಸಾಕುವೆನೆಂದು ಗೂಗೆ ಮರಿಯಂ ಸಂಪ್ರೀತಿಯಿಂದ ಓವರೆ, ಪಗೆಯಂ ಬಾಲಕನೆಂಬರೆ ಹರಹರ ಶ್ರೀ ಚನ್ನಸೋಮೇಶ್ವರ. ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾದ ಜೋಡಿಯಾಗಿವೆ? ನೋಡಿ, ಮೊದಲನೇದೇನು, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ, ಇದು ತಪ್ಪುತ್ರ. ಶತ್ರುವನ್ನು ಕಿರಿಯವನು ಎಂದು ಭಾವಿಸಬಾರದು, ಇದು ಸರಿಯಾಗಿದೆ. ಹುಟ್ಟುಗುಣ ಸುಟ್ರೆ ಹೋಗುವುದು, ಇದು ತಪ್ಪು. ಚಿಕ್ಕದೆಂದು ಯಾವುದನ್ನು ಉಪೇಕ್ಷಿಸಬಾರದು, ಇದು ಸರಿಯಾಗಿದೆ. ಅಂದರೆ 2 ಮತ್ತು 4 ಸರಿಯಾದ ಉತ್ತರ. ನೋಡಿ, ಈ ಆಪ್ಷನ್ನು ಕರೆಕ್ಟ್ ಆನ್ಸರು. ಮೂರನೇ ಪ್ರಶ್ನೆ ನೋಡಿ, ಜಾಲಿಯ ರಸಸ್ವಾದ ಹೇಗಿರುತ್ತದೆ? ವಿಷದಂತೆ, ಹೌದಲ್ವಾ? ಪ್ರಶ್ನೆ 4, ಜೀಸಸ್ನ ಶಿಲುಬೆಗೇರಿಸಿದವರು ಇವರ ವಕಾಲತ್ತು ನಡೆಸಿದರು. ಬರಬ್ಬನ, ಈ ಆಪ್ಷನ್ ಕರೆಕ್ಟ್ ಆಗಿದೆ. ಕವಯತ್ರಿ ಸುಕನ್ಯಾ ಮಾರುತಿ ಹೇಳುವಂತೆ ಜನರಿಗೆ ಇದಕ್ಕೆ ಗತಿಯಿಲ್ಲ. ಗಂಜಿಗೆ, ಕೆಲವು ಸರಿ ನೀರಿಗೆ ಅಂತನೂ ಅನಿಸುತ್ತೆ, ಆದರೆ ಸರಿಯಾದ ಉತ್ತರ ಗಂಜಿಗೂ ಗತಿಯಿಲ್ಲ. 6ನೇ ಪ್ರಶ್ನೆ ಹಾರ್ಟ್ ಕ್ವಶನ್. ಇಲ್ಲಿಂದ ಗದ್ಯ ಭಾಗ ಪ್ರಾರಂಭ ಆಯಿತು ನೋಡಿ. ನಮ್ಮ ವೈದ್ಯಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರು ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ. ಡಾಕ್ಟರ್ ಚಂದ್ರಪ್ಪನವರ ಈ ಮಾತುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ? ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಭಿಮಾನ, ಹೌದಲ್ವಾ? ಅಭಿಮಾನದಿಂದ ಅಲ್ವಾ ಈ ಮಾತು ಹೇಳಿದ್ದು, ಹಾಗಾಗಿ ಮೊದಲನೇದು ಸರಿ ಉತ್ತರ. ಪ್ರಶ್ನೆ 7, ಇದು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು. ವಿಂಗ್ಸ್ ಆಫ್ ಫೈರ್. ಪ್ರಶ್ನೆ 8, ನಿರೂಪಕರ ಗೆಳೆಯ ಪ್ರಕಾಶ್ ಇವರು. ಇಕಾಲಜಿಸ್ಟ್ ಅಲ್ವಾ ಅವರು? ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ್ ಅಂತಾನೆ ಬರುತ್ತೆ ನೋಡಿ, ಇಕಾಲಜಿಸ್ಟ್ ಅವರು. ಪ್ರಶ್ನೆ 9, ಆನೆ ಶಾಸ್ತ್ರದವನು ಹೀಗೆಂದು ಭವಿಷ್ಯ ನುಡಿದಿದ್ದ. ಏನಂತ ಭವಿಷ್ಯ ನುಡಿದಿದ್ದ? ಈ ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ. ಇದೆ ಅಲ್ವಾ ಉತ್ತರ? ಇದು ಸರಿಯಾಗಿದೆ. ಪ್ರಶ್ನೆ 10, ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೇ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವೀಸಿನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಇಲ್ಲಿ ಆನೆಯನ್ನು ಕುರಿತು ಹೇಳಿರುವ ಮಾತಿನಲ್ಲಿ ಮೂಡುವ ಭಾವವೆಂದರೆ ಏನು? ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ, ಹೌದಲ್ವಾ? ಈ ಆಪ್ಷನ್ನು ಸರಿಯಾದ ಉತ್ತರ. ಬಿಟ್ಟ ಸ್ಥಳಗಳಿಗೆ ಉತ್ತರಗಳನ್ನು ನೋಡೋಣ ಈಗ. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ನಿಶಾ ಶರ್ಮಾ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು CNR ರಾವ್. ದಣಿಗಳು ಹೊಳೆಯ ಹೂಳೆತ್ತಲು ಸೂಚಿಸಿದ್ದು ಕುದುಪನಿಗೆ. ಹಾಗೆ ನೋಡೋಣ. ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು. ಯಾವ ಕತೆ? ರಾಮಾಯಣದ ಕತೆ. ನೋಡಿ, ಇಲ್ಲಿ ಮಹಾಭಾರತನೂ ಇದೆ, ಇದು ತಪ್ಪು ಉತ್ತರ. ರಾಮಾಯಣದ ಅಂತನ್ನೋದು ಸರಿ ಉತ್ತರ. ವೀರೇಂದ್ರ ಸಿಂಪಿ ಅವರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಡ್ಯಾಶ್ ಇದ್ದಂತೆ. ಯಾವ ರೀತಿ? ವಾರ್ತಾ ಇಲಾಖೆ ಅಂದರೆ ನ್ಯೂಸ್ ರೂಮ್ ಅಂತ. ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರೆ ಎಲ್ಲ ವಿಷಯಗಳೂ ಗೊತ್ತಾಗುತ್ತೆ ಅನ್ನೋ ಅರ್ಥ ಇದು. ಹಾಗೆಯೇ ಹೊಂದಿಸಿ ಬರೆಯಿರಿ ಉತ್ತರಗಳನ್ನು ನೋಡೋಣ. ತುಂಬ ಸುಲಭವಾಗಿದೆ ವಿದ್ಯಾರ್ಥಿಗಳೇ. ಕದಡಿದ ಸಲಿಲಂ ತಿಳಿವಂದದೆ ನಾಗಚಂದ್ರ ಬರೆದಿದ್ದು. ಪುಲಿಗೆರೆ ಸೋಮನಾಥ ಸೋಮೇಶ್ವರ ಶತಕ ಕೃತಿಯನ್ನು ಬರೆದಿದ್ದಾರೆ. ಪುರಂದರದಾಸರು ಜಾಲಿಯ ಮರದಂತೆ ಪದ್ಯವನ್ನು ಬರೆದಿರ್ತಕ್ಕಂತಹ ಕೀರ್ತನಕಾರರು. ಮುಕ್ತಕಂಠ ಇದು ಬೆಳಗುಜಾವ ಪದ್ಯದ ಆಯ್ಕೆ ಕೃತಿ. ಟಿ ಯಲ್ಲಪ್ಪ
ಹತ್ತಿ, ಚಿತ್ತ ಮತ್ತು ಪದ್ಯದ ಕವಿ. ಬಹಳ ಸುಲಭವಾಗಿದೆ ಇದು. ಆ ವಿಭಾಗದಲ್ಲಿ 2 ಅಂಕದ ಪ್ರಶ್ನೆಗಳು ಸಹಿತ ತುಂಬಾ ಸುಲಭವಾಗಿ ಇದ್ದಾವೆ. ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು, ವೀರ ಮತ್ತು ಯೋಗಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ, ಸುಲಭವಾಗಿದೆ. ಕವಿ ಬೇಂದ್ರೆ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸ ಏನು, ಯಾವ ವಸ್ತುಗಳು ಕಾಲರಾಯನ ಗುಜರಿ ಸೇರಿಲ್ಲ. ಯಾವ ವಸ್ತುಗಳು ಅಂತಂದ್ರೆ ರೈಫಲ್ಲು, ಬಾಂಬು, ಗ್ರನೇಡು, ಟ್ಯಾಂಕು, ಇವೇನೆ. ಇನ್ನು ಗದ್ಯ ಭಾಗಕ್ಕೆ ಬಂದ್ರೆ ಎಲ್ಲ ಗೊತ್ತಿರೋಂತಹ ಉತ್ತರಗಳೇನೆ, ಬಹಳ ಸುಲಭವಾಗಿದ್ದಾವೆ. ಇಲ್ಲೂ ಅಷ್ಟೇ ಕೃಷ್ಣೇಗೌಡರ ಆನೆಯಲ್ಲೂ ಸಹಿತ ಉತ್ತರಗಳು ಬಹಳ ಸುಲಭವಾಗಿನೇ ಇದಾವೆ, ಬರಿಬೋದು. ವಿದ್ಯಾರ್ಥಿಗಳೇ, ಇಲ್ಲಿ ಕೀ ಆನ್ಸರ್ ಇದೆ, ನೀವು ಗಮನಿಸ್ಬೋದು. ನೋಡಿ ಇಲ್ಲೇ ಆನ್ಸರ್ಗಳು ಇದಾವೆ, ನೋಡ್ಬೋದು. ವಿದ್ಯಾರ್ಥಿಗಳೇ, ಇದಕ್ಕೇನು ಉತ್ತರ ಅಂತಂದ್ರೆ, ಆನೆಯನ್ನ ಮಠದವರಂತೆ ಇತರರಿಗೆ ದಾಟಿಸಿ ಬಿಡಲು ಕೃಷ್ಣೇಗೌಡನಿಗೆ ಇದ್ದ ತೊಡಕುಗಳು, ತೊಂದರೆಗಳೇನು ಅಂತಂದ್ರೆ, ಆ ಆನೆಯನ್ನ ಸರ್ಕಸ್ ಕಂಪ್ನಿಗಳನ್ನವರು ಯಾರನ್ನು ತಗೊಳ್ತಾ ಇರಲಿಲ್ಲ, ಯಾಕೆಂದ್ರೆ ಅವರೆಲ್ಲ ಪಾಪರೆದ್ದೋಗಿದ್ದಾರೆ. ಇನ್ನು ಮರದ ವ್ಯಾಪಾರಿಗಳಿಗೆ ಕೊಡೋಣ ಅಂತ ಅಂದ್ರೆ ಅವರು ಆಗ್ಲೇ ಲಂಚದ ಕಾಟದಿಂದ, ಸರ್ಕಾರದ ಬಿಗಿ ಧೋರಣೆಗಳಿಂದ ಅವರು ಬೇಸರಗೊಂಡಿದ್ರು. ಕಾಡಿಗಾದ್ರೂ ಅಟ್ಬಿಡೋಣ ಅಂತಂದ್ರೆ ಊರಲ್ಲೇ ನಾಡಲ್ಲೇ ಹುಟ್ಟಿ ಬೆಳೆದಂತಹ ಆನೆ ಮತ್ತೆ ವಾಪಸ್ ಬಂದಿತ್ತು ಈಗಾಗಲೇ ಒಂದ್ಸರಿ. ಹಾಗಾಗಿ ಆನೆಯನ್ನ ಮಠದವರಂತೆ ಬೇರೆಯವ್ರಿಗೆ ದಾಟಿಸೋದಿಕ್ಕೆ ಕೃಷ್ಣೇಗೌಡನಿಗೆ ಈ ಎಲ್ಲ ತೊಂದರೆಗಳು ಇದ್ದು, ಆ ಆನೆಯನ್ನ ಕೊಂಡ್ಕೊಳ್ಳೋರು ಯಾರೂ ಇರಲಿಲ್ಲ. ಹಾಗೆ ನೋಡಿ, ಈ ವಿಭಾಗದಲ್ಲಿ 3 ಅಂಕದ ಪ್ರಶ್ನೋತ್ತರಗಳು, ಇವೆಲ್ಲ ನಿಮ್ಮ ನೋಟ್ಸಲ್ಲೇ ಇರ್ತಕ್ಕಂತಹ ಪ್ರಶ್ನೋತ್ತರಗಳು, ಗಮನಿಸ್ಕೊಳ್ಳಿ. ಇನ್ನು ಇದು ಕೂಡ ಗದ್ಯ ಭಾಗದಲ್ಲಿ ಬರ್ತಕ್ಕಂಥದ್ದು. ಮುಟ್ಟಿಸಿಕೊಂಡವನು ಗದ್ಯದಿಂದ ಕೇಳಿದ್ದಾರೆ, ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೇನೆ, ತಪ್ಪದೆ ಹಚ್ಕೋ. ಬಸಲಿಂಗನ ಎಡಗಣ್ಣು ನೀರು ಸೋಕಿದ್ರಿಂದ ಅದು ಕೆಟ್ಟೋಗ್ಬಿಡುತ್ತೆ, ಮತ್ತೊಂದ್ಸರಿ ಆಪರೇಷನ್ ಮಾಡಿ ಅಂತ ಬಸಲಿಂಗ ಮತ್ತೆ ಡಾಕ್ಟರ್ ತಿಮ್ಮಪ್ಪನವರ ಹತ್ತಿರಕ್ಕೆ ಬಂದು ಕೇಳಿದಾಗ ತಿಮ್ಮಪ್ಪನವರು ಆಪರೇಷನ್ ಇನ್ನೊಂದ್ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾರೆ. ಆಮೇಲೆ ಮೇಲಿನ ಮಾತನ್ನ ಹೇಳ್ತಾರೆ. ಈ ಅದೃಷ್ಟ ನಿನಗೂ ಇತ್ತಲೇ, ಇದು ಪಾಠದಲ್ಲೇ ಇದೆ. ಕರ್ಮಣಿ ಸರದೊಳ್ ಚೆಂಬವಳಮಂ ಕೋದಂತಿರೆ. ಮುದ್ದಣ ಈ ಮಾತನ್ನ ಹೇಳ್ತಾನೆ. ಮನೋರಮೆ ಕೇಳ್ತಾಳೆ, ಚೆಲುವಾದ ಕನ್ನಡದಲ್ಲಿ ಅರ್ಥವತ್ತಾಗಿ ತಿರುಳುಗನ್ನಡದ ಬೆಳ್ಳುಡಿಯಲ್ಲಿ ನನಗೆ ಕಥೆಯನ್ನ ಹೇಳಿ ಅಂತ ಕೇಳಿದಾಗ, ಮುದ್ದಣ ಚಿನ್ನದ ಕಂಬಿಯಲ್ಲಿ ರತ್ನದ ಮಣಿಗಳನ್ನ ಪೋಣಿಸಿದ್ರೆ ಅವು ಅಷ್ಟು ಚೆನ್ನಾಗಿ ಶೋಭಿಸೋದಿಲ್ಲ, ಹಾಗಾಗಿ ಕರಿಮಣಿ ಸರದಲ್ಲಿ ಚೆಂಬವಳವನ್ನ ಅಂದ್ರೆ ಕೆಂಪು ಹವಳವನ್ನ ಪೋಣಿಸಿದ್ರೆ ಬಹಳ ಸುಂದರವಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗೇನೆ ಕಾವ್ಯದ ಲಕ್ಷಣಗಳು ಇರ್ತಕ್ಕಂತಹ ಸಂಸ್ಕೃತದ ಒಂದೊಂದು ನುಡಿಗಳನ್ನ ಸೇರಿಸಿ ನಾನು ಕಥೆಯನ್ನ ಹೇಳ್ತೀನಿ ಅಂತ ಹೇಳ್ತಾ ನೋಡಿ. ಆ ಒಂದು ಸಂದರ್ಭವನ್ನ ಬರಿಬೇಕು. ಇಲ್ಲಿ ಒಂದೇ ಒಂದು ಸಂದರ್ಭ ಇರೋದ್ರಿಂದ ನೀವಿಲ್ಲಿ 33ನೇ ಪ್ರಶ್ನೆನೇ ಆಯ್ಕೆ ಮಾಡಿಕೊಂಡು ಬರ್ದಿರ್ತೀರಿ. ಇದು ಸುಲಭವಾಗಿದೆ, ಹೌದಲ್ವಾ? ಇನ್ನು ಈ 2 ಪ್ರಶ್ನೆಗಳು ಕೂಡ ನೀವು ಬಹಳಷ್ಟು ಸಾರಿ ಇಲ್ಲಿಗಾಗಲೇ ಬರ್ದಿರ್ತೀರಾ, ಈಸಿ ಇದೆ. 5-6 ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥದ್ದು 4 ಅಂಕದ ಪ್ರಶ್ನೋತ್ತರಗಳು ಅಷ್ಟೇನೆ, ಬಹಳ ಚೆನ್ನಾಗಿದ್ದಾವೆ. 40ನೇ ಪ್ರಶ್ನೆ ನೋಡಿ, ಯಾವಾಗ ನಿಲ್ಲಬಹುದು? ಒಲೆ ಹತ್ತಿ ಉರಿದಾಗ ನಿಲ್ಲಬಹುದು, ಯಾವಾಗ ನಿಲ್ಲಲಾಗದು? ದರೆ ಹತ್ತಿ ಉರಿದರೆ ನಿಲ್ಲಲಾಗದು. 3ನೇ ಪ್ರಶ್ನೆ ಇದೆ, ರಕ್ಷಿಸಬೇಕಾದವರೇ ಭಕ್ಷಕರಾದಾಗ ಒದಗುವ ವಿಘಟನೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತಂದ್ರೆ ಈ ಇಡೀ ಪದ್ಯದ ಸಾರಾಂಶ ಬರೀಬೇಕು. ಒಲೆಯ ಮುಂದೆ ನಿಂತುಕೊಂಡರೆ ಬಿಸಿ ತಾಗುವುದಿಲ್ಲ, ಒಲೆ ಹತ್ತಿ ಉರಿಯುತ್ತಿದ್ದರೆ ನಿಂತುಕೊಳ್ಳಬಹುದು. ನಾವು ವಾಸ ಮಾಡುತ್ತಿರುವ ಭೂಮಿಯೇ ಹತ್ತಿಕೊಂಡು ಉರಿಯಲು ಪ್ರಾರಂಭ ಮಾಡಿದರೆ ನಾವು ನಿಂತುಕೊಳ್ಳಲು ಸಾಧ್ಯವಿಲ್ಲ, ಬದುಕಲಾಗುವುದಿಲ್ಲ. ಕೆರೆಯ ನೀರಿನ ರಕ್ಷಣೆಗೆ ಏರಿಯನ್ನ ಕಟ್ಟಿರುತ್ತಾರೆ, ಆ ಏರಿಯೇ ನೀರನ್ನು ಕುಡಿದರೆ, ಬೆಳೆಯನ್ನು ಕಾಯುವ ಬೇಲಿಯೇ ಎದ್ದು ಹೊಲವನ್ನು ಮೇಯ್ದರೆ, ಹೆಣ್ಣು ತನ್ನ ಮನೆಯಲ್ಲಿ ಕಳ್ಳತನವನ್ನು ಮಾಡಿದರೆ, ತಾಯಿ ಕೊಡುವ ಹಾಲೇ ವಿಷವಾಗಿ ಮಗುವನ್ನು ಕೊಂದರೆ ಇನ್ನಾರಿಗೆ ನಾವು ಕಾಪಾಡಿ ಎಂದು ಬೇಡಲು ಸಾಧ್ಯ ಅಂತ ಅಂದ್ಬಿಟ್ಟು ಇದ್ರ ಸಾರಾಂಶ ಬರ್ದಿರ್ತೀರ. ಗದ್ಯ ಭಾಗದಲ್ಲಿ 4 ಅಂಕ, ತುಂಬ ಈಸಿ ಇದೆ. ಇಲ್ಲೂ ಹಾಗೇನೆ ತುಂಬ ಚೆನ್ನಾಗಿದೆ ಪ್ರಶ್ನೆಗಳೆಲ್ಲನೂ. ಇನ್ನು ಭಾಷಾಭ್ಯಾಸದಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ನಾನು ನಿನ್ನೆ ತಾನೇ ಇವೆಲ್ಲನೂ ಹೇಳಿದ್ದೆ ನಿಮಗೆ. ಸಮಾನಾರ್ಥಕಗಳು: ಬಂಗಾರಕ್ಕೆ ಹೊನ್ನು, ಚಿನ್ನ, ಕನಕ, ಹೇಮ, ಸ್ವರ್ಣ, ಇಷ್ಟೆಲ್ಲ ಬರಿಬೋದು. ಕಣ್ಣುಗೆ ನಯನ, ನೇತ್ರ, ಅಕ್ಷಿ. ಪುಷ್ಪಗೆ ಕುಸುಮ, ಹೂವು. ಗುಣವಾಚಕ: ಕಲಿಭೀಮ, ಕಲಿ. ಹುಸಿನಿದ್ದೆ, ಹುಸಿ. ಕಿರುಹಾದಿ, ಕಿರು.
ಧಾತುರೂಪ ಬರೆಯೋಕೆ ಕೇಳಿದಾರೆ ನೋಡಿ. ಓದುವನು ಓದು, ನಲಿಯುತ್ತಾ ನಲಿ, ಹಾಡುವಳು ಹಾಡು. ವಿಭಕ್ತಿ ಪ್ರತ್ಯಯಗಳು ಗುರುವಿಗೆ ಗೆ, ಚತುರ್ಥಿ, ವಿಶ್ವಾಸದಿಂದ ಇಂದ, ತೃತೀಯ, ಗದ್ಯದೊಳ್ ಒಳ್, ಸಪ್ತಮಿ. ವಿದ್ಯಾರ್ಥಿಗಳೇ, ನಾನು ನಿನ್ನೆ ತಾನೇ ಹೇಳಿದ್ದೆ ನಿಮಗೆ, ಜಾಸ್ತಿ ಕೇಳೋದು ಚತುರ್ಥಿ, ಸಪ್ತಮಿ ಮತ್ತು ದ್ವಿತೀಯ ಅಂತ ಹೇಳಿದ್ದೆ. ಓಕೆ, ಎರಡಂತೂ ಹೇಳಿದ್ದು ಬಂದಿದೆ, ತೃತೀಯ ಬಂದಿದೆ. ಇರಲಿ, ಎರಡೇ ಬರೀಬೇಕಾಗಿರೋದ್ರಿಂದ ನಾನು ಹೇಳಿದ್ರಲ್ಲಿ ಏನೂ ತಪ್ಪಾಗಿಲ್ಲ, ಎರಡೂ ಬಂದಿದ್ದಾವೆ. ಯಾಕೆ ಅಂತಂದರೆ ನಮಗೆ ಗೊತ್ತಾಗುತ್ತೆ ಯಾವುದು ಬರ್ಬೋದು ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ತತ್ಸಮ ರೂಪ ರಾಯ ರಾಜ, ದನಿ ಧ್ವನಿ, ಪಯಣ ಪ್ರಯಾಣ. ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯೋದಕ್ಕೆ ಕೇಳಿದ್ದಾರೆ. ತಲೆದೂಗು, ನಾವು ಹಿರಿಯರ ಮಾತುಗಳಿಗೆ ತಲೆದೂಗುತ್ತೇವೆ. ತಲೆದೂಗೋದು ಅಂತಂದರೆ ಒಪ್ಪಿಗೆ ಸೂಚಿಸು ಅಂತ. ದಾರಿದೀಪ ಅಂದರೆ ಮಾರ್ಗದರ್ಶಕರು, ಮಾರ್ಗದರ್ಶನ ನೀಡ್ತಕ್ಕಂಥವ್ರು ಅಂತ. ಗುರು ಹಿರಿಯರ ಮಾತುಗಳು ನಮ್ಮ ಜೀವನಕ್ಕೆ ದಾರಿದೀಪವಾಗಿದೆ. ಗಾಳಿ ಸುದ್ದಿ, ನಾವು ಗಾಳಿ ಸುದ್ದಿಗಳನ್ನು ಹರಡಬಾರದು ಅಂದರೆ ರೂಮರ್ಸ್ ಅಂತ. ವಿದ್ಯಾರ್ಥಿಗಳೇ, ನಿನ್ನೆ ತಾನೇ ಪ್ರಮುಖವಾದಂತಹ ಪ್ರಬಂಧಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ ನೋಡಿ, ಅದನ್ನೇ ಕೇಳಿದ್ದಾರೆ. ಕ್ರೀಡೆ ಮತ್ತು ನಮ್ಮ ಆರೋಗ್ಯ. ಇನ್ನೊಂದು ತ್ಯಾಜ್ಯ ವಸ್ತುಗಳ ಮರುಬಳಕೆಯ ಅಗತ್ಯ, ಇದನ್ನು ಹೇಳಿದ್ದೆ. ಎರಡನ್ನೂ ಸಹಿತ ಬಂದಿದ್ದಾವೆ. ತುಂಬ ಸಂತೋಷ ಆಗ್ತಾ ಇದೆ ನನಗಂತೂ. ನಾನು ಹೇಳಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನೋ ಭಾವನೆ ಬರ್ತಾ ಇದೆ. ಇಲ್ಲ ಅಂತಂದಿದ್ರೆ ಬೇಜಾರಾಗ್ತಾ ಇತ್ತು. ನಮಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೂ ಇಂಥ ಒಂದೊಂದು ಕ್ವಶನ್ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲಿಲ್ವಲ್ಲ ಅಂತ ಬೇಜಾರಾಗ್ತಿತ್ತು. ಸುಮಾರು ಪ್ರಶ್ನೆಗಳು ಎಲ್ಲ ನಾನು ಹೇಳಿದ್ದವೇ ಬಂದಿದ್ದಾವೆ. ತುಂಬ ಸಂತೋಷ. ನೀವು ಬರೆದಿರ್ತೀರಾ ಅಂತ ಅನ್ನೋದು ಇನ್ನೊಂದು ಖುಷಿ. ಹಾಗೆ ಪತ್ರಲೇಖನ ನೋಡಿ, ಭಾಳ ಸುಲಭವಾಗೇ ಇದ್ದಾವೆ. ನೀವೆಲ್ಲ ಬರೆದಿರ್ತೀರಿ. ಎಲ್ರಿಗೂ ಒಳ್ಳೆ ಅಂಕಗಳು ಬರಲಿ. ಯಾರೆಲ್ಲ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಬರೆದಿರ್ತೀರೋ ಅವ್ರಿಗೆ 80ಕ್ಕೆ 80 ಅಂಕಗಳು ಬರಲಿ. ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳಿ. ಇನ್ನು ಮುಂಬರ್ತಕ್ಕಂತಹ ಬೇರೆ ಸಬ್ಜೆಕ್ಟ್ಗಳ್ನು ಚೆನ್ನಾಗಿ ಓದಿ, ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆ ಅಂಕಗಳನ್ನು ಗಳಿಸಿ ಅಂತ ನಾನು ಆಶಿಸ್ತೀನಿ. ಧನ್ಯವಾದಗಳು.